ಗೆಳೆಯರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಸ್ಮಾರ್ಟ್ ಫೋನ್ನಲ್ಲಿ ಅಡಗಿಕೊಂಡಿರುವ ಒಂದು ಸೀಕ್ರೆಟ್ ಆದ ಒಂದು ಟ್ರಿಕ್ಸ್ ಬಗ್ಗೆ ಹೇಳ್ಕೊಡ್ತಾನೆ. ಈಗ ಆ ಟ್ರಿಕ್ಸ್ ಏನಂತ ನಿಮಗೆ ತೋರಿಸ್ತೇನೆ, ನಿಮ್ಗೆ ಈಗ ಡೆಮೋ ಮುಖಾಂತರ ತೋರಿಸ್ತೇನೆ, ನಿಮ್ಗೆ ಅರ್ಥ ಆಗಬಹುದು. ಈಗ ನೀವು ನೋಡ್ಬೋದು, ನನ್ನ ಕೈಯಲ್ಲಿ ಫೋನ್ ಇಲ್ಲ, ಆದ್ರೂ ನಾನು ಈ ಒಂದು ಫೋನ್ ಅನ್ನು ಕಂಟ್ರೋಲ್ ಮಾಡ್ತೇನೆ. ನನ್ನ ಕೈ ಟಚ್ ಮಾಡಿದ್ದೇನೆ. ಈಗ ನಿಮ್ಮ ಮುಂದೆ ಈ ಒಂದು ಫೋನ್ ನ ಕಂಟ್ರೋಲ್ ಮಾಡಿ ತೋರಿಸ್ತೇನೆ ನೋಡಿ. ಓಪನ್ ಯೂಟ್ಯೂಬ್, 24, 21, 23, 28, 29, 4. ಈಗ ನೋಡಿ ಗೆಳೆಯರೆ, ನನ್ನ ಕೈಯಲ್ಲಿ ಫೋನ್ ಇಲ್ಲ, ಆದರೂ ಈ ಒಂದು ಫೋನ್ ನಾನು ಹೇಗೆ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅಂತ. ಇದೇ ರೀತಿ ನೀವು ಕೂಡ ನಿಮ್ಮ ಫೋನ್ ಅನ್ನು ಟಚ್ ಮಾಡದೆ ಹೇಗೆ ಕಂಟ್ರೋಲ್ ಮಾಡೋದು, ಅದಕ್ಕೆ ಏನೇನೆಲ್ಲ ಮಾಡಬೇಕು ಈ ಒಂದು ವಿಡಿಯೋದಲ್ಲಿ ಅದನ್ನೆಲ್ಲ ತಿಳಿಸ್ಕೊಡ್ತೇನೆ. ಅದಕ್ಕೆ ನೀವು ಈ ಒಂದು ವಿಡಿಯೋನ ಮುಗಿಯೋದನ್ಕ ಮತ್ತೆ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ಮತ್ತೆ ವಿಡಿಯೋ ಶುರು ಮಾಡೋ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್, ನೀವಿನ್ನೂ ಈ ಒಂದು ವಿಡಿಯೋನ ಲೈಕ್ ಮಾಡಿಲ್ಲಪ್ಪ ಅಂತಂದರೆ ಲೈಕ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಅದಾದಮೇಲೆ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲ ಕಡೆ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ. ಅದಾದಮೇಲೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತೇಳಿ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಸೂಪರ್ ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾದರೆ ಈಗ ನೀವು ಈ ಒಂದು ಟ್ರಿಕ್ಕನ್ನು ಬಳಸಬೇಕಪ್ಪ ಅಂತಂದರೆ ಮೊದಲು ನೀವು ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಬೇಕಾಗತ್ತೆ. ನಾನು ಇದನ್ನು ಗೂಗಲ್ ಅಸಿಸ್ಟೆಂಟ್ ಮುಖಾಂತರ ಕಂಟ್ರೋಲ್ ಮಾಡಿಲ್ಲ, ಯಾಕಂದರೆ ಅದು ಇಷ್ಟು ಅಕ್ಯುರೇಟ್ ಆಗಿ ಇದುವರೆಗೂ ಹೇಳಿಲ್ಲ ಎಲ್ಲೂ. ಅದಕ್ಕೆ ನಾನು ಇವತ್ತು ನಿಮಗೆ ಒಂದು ಅದ್ಭುತವಾದ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೇನೆ. ಈ ಒಂದು ಅಪ್ಲಿಕೇಶನ್ ಹೆಸರು ಯಾವುದಪ್ಪ ಅಂತಂದರೆ ವಾಯ್ಸ್ ಆಕ್ಸೆಸ್ ಅಂತೇಳಿ, ನಿಮಗೆ ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ. ಈ ಒಂದು ಆ್ಯಪ್ ಕೂಡ ನಿಮಗೆ ಗೂಗಲ್ ಕಡೆಯಿಂದನೇ ಬಂದಿದೆ, ಅಂದರೆ ಗೂಗಲೇ ಈ ಒಂದು ಆ್ಯಪನ್ನು ರೆಡಿ ಮಾಡಿದೆ. ಈ ಒಂದು ಆ್ಯಪ್ನ ಯಾಕೆ ರೆಡಿ ಮಾಡಿದೆಪ್ಪ ಅಂತಂದರೆ ಯಾರಿಗೆ ಕೇಳೋದಿಲ್ವೋ, ಅಂದರೆ ಯಾರು ಕುರುಡ ಕಿವುಡ ಇರ್ತಾರ ನೋಡಿ, ಅವ್ರಿಗೆ ಅಂತ ಈ ಒಂದು ಆ್ಯಪನ್ನು ಡೆವಲಪ್ ಮಾಡಿದ್ದಾರೆ. ಇದನ್ನು ನಾವು ಸಹ ಯೂಸ್ ಮಾಡ್ಬೋದು. ನಾವೀಗ ಇತ್ತೀಚಿನ ದಿನಗಳಲ್ಲಿ ಲೇಜಿ ಆಗಿದ್ದೇವೆ, ಅದು ಎಲ್ಲರೂ ಒಪ್ಪಿಕೊಳ್ಳೋ ಮಾತು. ನಾವು ಕೂಡ ಲೇಜಿ ಆಗಿದ್ದೇನೆ, ನಾನು ಕೂಡ ತುಂಬಾ ಲೇಜಿ ಆಗಿದ್ದೇನೆ. ಅದಕ್ಕೆ ಈ ಒಂದು ಅಪ್ಲಿಕೇಶನ್ ಬಳಸ್ತಾ ಇರ್ತೇನೆ. ಅದಕ್ಕೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೂಡ ಸಜೆಷನ್ ಮಾಡ್ತಾ ಇದ್ದೇನೆ. ನಿಮಗೆ ಒಂದು ವೇಳೆ ನಿಮ್ಮ ಫೋನ್ ಟಚ್ ಮಾಡೋದನ್ನೇ ಹೇಗೆ ಕಂಟ್ರೋಲ್ ಮಾಡೋದನ್ನು ತಿಳ್ಕೊಬೇಕಂದ್ರೆ ಈ ಒಂದು ವಿಡಿಯೋನ ಮುಗಿಯೋದನ್ಕ ನೋಡಿ. ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಓಪನ್ ಮಾಡಿ. ಓಪನ್ ಮಾಡೋ ಮುಂಚೆ ನಿಮಗೆ ಈ ರೀತಿಯಾದ ಒಂದು ಪರ್ಮಿಷನ್ ಕೇಳುತ್ತೆ. ಆಕ್ಸೆಸಿಬಿಲಿಟಿ ಅನ್ನೋ ಸೆಟ್ಟಿಂಗ್ನಲ್ಲಿ ನೀವು ವಾಯ್ಸ್ ಆಕ್ಸೆಸ್ ಅಂತ ಒಂದು ಆಪ್ಷನ್ ಬರುತ್ತೆ. ವಾಯ್ಸ್ ಆಕ್ಸೆಸ್ ಅನ್ನೋ ಪರ್ಮಿಷನ್ನ ನೀವು ಕೊಡಬೇಕಾಗತ್ತೆ. ಓಕೆ, ಅಲ್ಲೋ ಕೊಟ್ಟ ಮೇಲೆ ನಿಮಗೆ ಇದು ಕಂಟಿನ್ಯೂ ಮಾಡೋಕ್ಕೆ ಕೇಳುತ್ತೆ. ಅದಾದಮೇಲೆ ಏನೆಲ್ಲ ಪರ್ಮಿಷನ್ ಕೇಳುತ್ತೆ ಎಲ್ಲಕ್ಕೂ ನೀವು ಡನ್ ಅಂತ ಕೊಡ್ಕೋತಾ ಹೋಗಿ. ನಾನೀಗ ಕೊಡ್ತೀನಿ ನೋಡಿ, ನೆಕ್ಸ್ಟ್ ಫಿನಿಶ್. ಅದಾದಮೇಲೆ ನಿಮಗೆ ಈ ರೀತಿಯಾದ ಒಂದು ಐಕಾನ್ ಬರುತ್ತೆ. ನೀವು ಜಸ್ಟ್ ಈ ಒಂದು ಐಕಾನ್ ಮೇಲೆ ಟಚ್ ಮಾಡಿದ ಮೇಲೆ ನಿಮ್ಗೆ ಇಲ್ಲಿ ಮೇಲ್ಗಡೆ ನೋಡ್ಬೋದು, ನೀವು ಅಲ್ಲಿ ಗೂಗಲ್ ಅಸಿಸ್ಟೆಂಟ್ ಆನ್ ಆಗಿದೆ. ಈಗ ಇದರಲ್ಲಿ ನೀವು ಏನು ಬೇಕಾದರೂ ಹೇಳ್ಬೋದು. ನಾನೀಗ ಎಕ್ಸಾಂಪಲಲ್ಲಿ ಹೇಳ್ತೇನೆ, ಓಪನ್ ಯೂಟ್ಯೂಬ್. ನೋಡಿ, ಈಗ ಯೂಟ್ಯೂಬ್ ಓಪನ್ ಆಯಿತು. ಈಗ ನೀವು ಇದರ ಮುಖಾಂತರ ಏನು ಬೇಕಾದರೂ ನಿಮಗೆ ಏನು ಸಿಳಿತೋ ಅದನ್ನ ಕಂಟ್ರೋಲ್ ಮಾಡ್ಬೋದು. ಒಟ್ಟಿನಲ್ಲಿ ನಿಮ್ಮ ಕೈಯಲ್ಲಿ ಫೋನ್ ಇಲ್ಲದೇನೆ ನೀವು ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು ಈ ಒಂದು ಫೋನನ್ನು. ಇವತ್ತಿಗೆ ಇಷ್ಟ ಗೆಳೆಯರೆ, ಈ ಒಂದು ಅಮೇಜಿಂಗ್ ಟ್ರಿಕ್ ನಿಮ್ಗೆ ಹೇಳ್ಬೇಕನ್ನಿಸ್ತು, ಅದಕ್ಕೆ ಹೇಳಿದೆ. ಈಗೊಂದು ಇಷ್ಟ ಗೆಳೆಯರೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡ್ಕೊಳ್ಳಿ, ಮತ್ತು ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಎಲ್ಲ ಕಡೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಇಂತಹ ಒಳ್ಳೆಯ ವಿಡಿಯೋಗಳನ್ನ ನೋಡೋದಕ್ಕಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ನೈಸ್ ಟ್ರಿಕ್ ಅಂತೇಳಿ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡೋದಕ್ಕಾಗಿ ಧನ್ಯವಾದಗಳು.